ಸ್ವಚ್ಛ ಭಾರತ್ ಮಿಷನ್ ಅಭಿಯಾನದಡಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಯ ಚಿತ್ರದುರ್ಗ ಜಿಲ್ಲಾ ಮತ್ತು ತಾಲೂಕು ಘಟಕ ಹಾಗೂ ನಗರಸಭೆ ಸಹಯೋಗದಲ್ಲಿ ನಿನ್ನೆ ನಗರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿ ಆವರಣ ಸೇರಿದಂತೆ ವಿವಿಧ ಸರ್ಕಾರಿ ಕಚೇರಿ ಆವರಣಗಳನ್ನು ಸ್ವಚ್ಛಗೊಳಿಸಲಾಯಿತು. ಈ ವೇಳೆ ಗಿಡ ಮರಗಳಿಗೆ ಪಾತಿ ಮಾಡಿ ನೀರು ಹಾಯಿಸಲಾಯಿತು. ದೂರದರ್ಶನದೊಂದಿಗೆ ಸಂಸ್ಥೆಯ ಜಿಲ್ಲಾ ಉಪಾಧ್ಯಕ್ಷ ಜಿಎಸ್ ಉಜ್ಜಿನಪ್ಪ ಸಂಸ್ಥೆಯ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಪ್ರತಿ ಭಾನುವಾರ ಒಂದೊಂದು ಸರ್ಕಾರಿ ಕಚೇರಿ ಆವರಣವನ್ನು ಸ್ವಚ್ಛಗೊಳಿಸುತ್ತಿದ್ದೇವೆ ಎಂದು ತಿಳಿಸಿದರು. ಕಚೇರಿಯನ್ನ ಆವರಣವನ್ನು ಇವತ್ತು ಶುದ್ಧಗೊಳಿಸಿದ್ದೀವಿ. ಮುಂದಿನ ವಾರ ಇನ್ನೊಂದು ಕಚೇರಿಯನ್ನ ನಾವು ಕೈಗೊಳ್ತಾ ಇದ್ದೀವಿ. ಈ ಅಭಿಯಾನ ಮುಂದುವರಿತಾ ಇದೆ. ಮಳೆ ಬರತಕ್ಕೂ ಮುಂದುವರಿಯುತ್ತಿದ್ದು. ಆರೋಗ್ಯ ಇಲಾಖೆ ನೌಕರ ಗಂಗಾಧರ್ ಏಪ್ರಿಲ್ ಮೊದಲ ವಾರದಿಂದ ಸ್ವಯಂ ಶ್ರಮದಾನದ ಮೂಲಕ ಸರ್ಕಾರಿ ಕಚೇರಿ ಆವರಣಗಳನ್ನು ಸ್ವಚ್ಛಗೊಳಿಸುವ ಕಾಯಕದಲ್ಲಿ ತೊಡಗಿದ್ದೇವೆ ಎಂದರು. ನಾವು ಮಾಡೋದ್ರ ಜೊತೆಗೆ ಬೇರೆಯವರು ಇದರಿಂದ ಮಾದರಿಯಾಗಿ ತಗೊಂಡು ಅವರವ್ರ ಕಚೇರಿಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಈ ಬೇಸಿಗೆಯನ್ನು ನಾವು ಕೂಲಾಗಿ ಆಚರಿಸೋದಕ್ಕೆ ಎಲ್ಲರೂ ಪಣ ತೊಡೋಣ ಅಂತೇಳಿ ನಾವೆಲ್ಲರೂ ಘೋಷವಾಕ್ಯದೊಂದಿಗೆ ಮುಂದುವರಿತಾ ಇದ್ದೀವಿ. ಶಿಕ್ಷಕಿ ನೂರ್ ಫಾತಿಮಾ ಸಂಸ್ಥೆಯಲ್ಲಿ ಸುಮಾರು 15 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ. ಪ್ರತಿ ವರ್ಷ ರಜೆ ವೇಳೆ ಈ ರೀತಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತೇವೆ ಎಂದರು. ನಾವು ಸರ್ವಿಸ್ ಮಾಡ್ತಾ ಇದ್ದೀವಿ. ತುಂಬಾ ಆಸಕ್ತಿಯಿಂದ ದೇವರಾಜ್ ಸರ್ ಹೊಸ ಪ್ರತಿ ವರ್ಷನೂ ಕೂಡ ಹೊಸ ರೂಲ್ಸ್ ಯೋಜನೆಯನ್ನು ಮಾಡ್ತಾರೆ. ಮುಖ್ಯ ಶಿಕ್ಷಕ ಎಂ ವಿಶ್ವನಾಥ ಸಂಸ್ಥೆಯ 30 ಸದಸ್ಯರು ಒಗ್ಗೂಡಿ ಪ್ರತಿ ವಾರ ಒಂದೊಂದು ಸರ್ಕಾರಿ ಕಚೇರಿ ಆವರಣವನ್ನು ಸ್ವಚ್ಛಗೊಳಿಸುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು. ಪ್ರತಿ ವಾರ 30 ಜನ ಶಿಕ್ಷಕಿಯರು ಈ ಕರ್ತವ್ಯವನ್ನು ಮಾಡ್ತಾ ಇದೀವಿ. ಇದು ನಮಗೆ ಬಹಳ ಸಂತೋಷ ಆಗಿದೆ. ಕೇವಲ 2-3 ಗಂಟೆಯಲ್ಲಿ ನಾವು ಒಂದು ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಪುಣ್ಯ ಕೆಲಸ ನಮಗೆ ಸಿಕ್ಕಿದೆ. ಸಂಸ್ಥೆಯ ರಾಜ್ಯ ಪರಿಷತ್ ಸದಸ್ಯ ಬಸವರಾಜ್ ಪ್ರತಿ ವಾರ ಸ್ವಚ್ಛತಾ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಿದ್ದು ಇದರಿಂದ ಮನಸ್ಸಿಗೆ ಸಂತಸ ಉಂಟಾಗುತ್ತದೆ ಎಂದರು. ಅಲ್ಲಿ ಎಲ್ಲ ಕಡೆನೂ ನಾವು ಹೋಗ್ತಾ ಇರ್ತೀವಿ. ನಾನು ಮತ್ತು ನಮ್ಮ ದೇವರಾಜು ಕೂಡಿ ಪ್ರತಿ ಭಾನುವಾರ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ನಾನು ಎಲ್ಲಿದ್ರೂ ಹಾಜರಾಗ್ತೀನಿ. ಸಂಸ್ಥೆಯ ಜಿಲ್ಲಾ ಸ್ಥಾನಿಕ ಆಯುಕ್ತ ಪಿವೈ ದೇವರಾಜ್ ಪ್ರಸಾದ್ ತಮ್ಮ ಸಂಸ್ಥೆಯ ಸುಮಾರು 30 ಶಿಕ್ಷಕರು ಶಿಕ್ಷಕಿಯರ ತಂಡ ಪ್ರತಿ ವಾರ ಸರ್ಕಾರಿ ಕಚೇರಿ ಆವರಣಗಳನ್ನು ಸ್ವಚ್ಛಗೊಳಿಸುತ್ತಿದೆ. ಅಲ್ಲದೆ ಸರ್ಕಾರಿ ಕಚೇರಿಗಳಲ್ಲಿನ ಮರಗಿಡಗಳಿಗೆ ಪಾತಿ ಮಾಡಿ ನೀರು ಹಾಯಿಸಲಾಗುತ್ತಿದೆ ಎಂದು ಹೇಳಿದರು. ನಾವು ತಂಡವನ್ನು ಮಾಡಿಕೊಂಡು 30 ಜನಗಳ ಶಿಕ್ಷಕರ ತಂಡ ಅವಿರತವಾಗಿ ಪ್ರತಿ ಭಾನುವಾರ ಮುಂಜಾನೆ 6:30ರಿಂದ 9 ಗಂಟೆವರೆಗೂ ತಮ್ಮ ಅಮೂಲ್ಯ ಸಮಯವನ್ನು ಇದಕ್ಕೆ ಅರ್ಪಿಸಿ ಸೇವಾ ಚಟುವಟಿಕೆಯಲ್ಲಿ ಶಿಕ್ಷಕರು ತೊಡಗಿಕೊಂಡಿದ್ದಾರೆ.